ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿದೀವ್ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಇವತ್ತು ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದಿದ್ದೆ. ದೀಪ ಇಟ್ಟು ಪೂಜೆ ಮಾಡಲಿಕ್ಕಿತ್ತು. ಹಾಗಾಗಿ ಬೇಗ ಬೇಗ ಕೆಲಸ ಮಾಡಿ ಸ್ನಾನ ಮಾಡಿ ದೀಪ ಹಚ್ಚುವ ಅಂತ ಅಂದ್ಕೊಂಡೆ. ಹಾಗೆ ಹಿಂದಿನ ಬ್ಲಾಗಲ್ಲಿ ನಿಮಗೆ ನಾನು ದೋಸೆ ಹಿಟ್ಟು ರುಬ್ಬಿಟ್ಟಿದ್ದನ್ನು ತೋರಿಸಿದ್ದೀನಿ. ಅದು ದೋಸೆ ಹಿಟ್ಟು ಕೂಡ ಹುಳಿ ಬಂದಿತ್ತು. ಹಾಗಾಗಿ ಅದಕ್ಕೊಂದು ಸೈಡ್ ಡಿಶ್ ಆಗಿ ಪಲ್ಯ ಬೇಕು. ಹಾಗಾಗಿ ನಾನು ಆಲೂಗಡ್ಡೆ ಪಲ್ಯ ಮಾಡುವ ಅಂತ ಅಂದ್ಕೊಂಡೆ. ಹಾಗಾಗಿ ಆಲೂಗಡ್ಡೆಯನ್ನು ಕಟ್ ಮಾಡಿ ನೀರಿಗೆ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಹಾಗೆ ಅದಕ್ಕೆ ಬೇಕಾಗಿರುವ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಕಾಯಿ ಮೆಣಸು, ಶುಂಠಿ ಎಲ್ಲ ಕಟ್ ಮಾಡಿ ಇಡ್ತಾಯಿದ್ದೀನಿ. ಹಾಗೆ ನೀವು ನೋಡ್ಬೋದು, ದೋಸೆ ಹಿಟ್ಟು ಕೂಡ ಹುಳಿ ಬಂದಿತ್ತು ಚೆನ್ನಾಗಿ. ಈಗ ಬೇಸಿಗೆಗಾಲ ಅಲ್ಲ, ಚೆನ್ನಾಗಿ ಹುಳಿ ಬಂದಿರ್ತದೆ. ಹಾಗೆ ನಮಗೆ ಈ ದೋಸೆ ಹಿಟ್ಟು ಜಾಸ್ತಿ ಆಗ್ತದೆ. ಹಾಗಾಗಿ ನಾನು ಸ್ವಲ್ಪ ತೆಗೆದಿಡ್ತೀನಿ ನಾಳೆ ಏನಾದರೂ ಅದರಲ್ಲಿ ಉತ್ತಪ್ಪ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಏನಾದರೂ ದೋಸೆ ಮಾಡ್ಕೊಳ್ಬೋದು, ಪಡ್ಡು ಏನಾದರೆ. ಹಾಗೆ ನೀರು ಹಾಕೋ ಮುಂಚೆ ಸ್ವಲ್ಪ ತೆಗೆದಿಟ್ಟೆ. ಆನಂತರ ಸ್ವಲ್ಪ ಹಿಟ್ಟಿಗೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಟೆ. ಹಾಗೆ ಈ ಕಡೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಸೊಪ್ಪು, ಕಾಯಿ ಮೆಣಸೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಆಲೂಗಡ್ಡೆ ಕೂಡ ಬೆಂದಿತ್ತು. ಅದಕ್ಕೆ ನಾನು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ತುಂಬ ಬಿಸಿ ಇತ್ತು, ಹಾಗಾಗಿ ಚೂರಿಯಿಂದ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ಕಡೆ ನಾನು ಪಾತ್ರೆ ಇಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿದೆ. ಸಾಸಿವೆ ಚಿಟಪಟ ಅಂತ ಹೇಳುವಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೂಡ ಹಾಕಿದ್ದೀನಿ. ಆದನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಕಾಯಿ ಮೆಣಸು ಕೂಡ ಹಾಕಿ ಫ್ರೈ ಮಾಡಿದೆ. ಆನಂತರ ಈರುಳ್ಳಿ, ಆಮೇಲೆ ಒಣಮೆಣಸು ಹಾಗೂ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿದೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇರುವಾಗ ಅಂತ ಹೇಳುವಾಗ ಈರುಳ್ಳಿ ಸರಿಯಾಗಿ ಫ್ರೈ ಆಗಲಿ ಅಂತ ಸ್ವಲ್ಪ ನಾನು ಉಪ್ಪು ಹಾಗೂ ಅರಿಶಿಣ ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈರುಳ್ಳಿ ಜಾಸ್ತಿ ಫ್ರೈ ಮಾಡಬೇಕೇನೂ ಇಲ್ಲ. ಆನಂತರ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋದು ಮರ್ತೋದೆ. ಹಾಗಾಗಿ ಸ್ವಲ್ಪ ಮಧ್ಯದಲ್ಲೇ ಹಾಕಿ ಹುರಿತಾ ಇದ್ದೀನಿ. ಅದಾದ ನಂತರ ಬೇಯಿಸಿ ಇಟ್ಟಿರುವ ನಾವು ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ಇದು ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೋಡಿಕೊಳ್ಳಿ. ಆನಂತರ ನಾನು ಸ್ವಲ್ಪ ಇದಕ್ಕೆ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿದೆ. ಆನಂತರ ಆ ನೀರಲ್ಲೇ ಸ್ವಲ್ಪ ಒಗ್ಗರಣೆಯಲ್ಲಿ ಆಲೂಗಡ್ಡೆ ಬೇಯಲಿ, ಮತ್ತು ಹಾಗೆ ನಾವು ಕಟ್ ಮಾಡ್ಕೊಂಡಿರೋದಲ್ಲ, ಹಾಗೆ ಸ್ವಲ್ಪ ಬೆಂದರೆ ಸ್ಮ್ಯಾಶ್ ಆಗಿ ಒಳ್ಳೆಯ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಅದನ್ನು ಬೇಯಲಿಕ್ಕೆ ಇಟ್ಟೆ ಸ್ವಲ್ಪ ಹೊತ್ತು. ನೋಡಿ, ನೀರೆಲ್ಲ ಇಂಗಿ ಹೋಗಿದೆ. ಇದಕ್ಕೆ ಸ್ವಲ್ಪ ನಾನು ಇಂಗಿನ ರಸ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಿ ಗ್ಯಾಸನ್ನು ಬಂದ್ ಮಾಡಿದೆ. ಈಗ ರೆಡಿ ಆಯಿತು ಆಲೂಗಡ್ಡೆ ಪಲ್ಯ. ಆನಂತರ ನಾನು ದೇವರ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡುವ ಅಂತ ಹೋದೆ. ಹಿಂದಿನ ದಿನದಲ್ಲೇ ಹೂವೆಲ್ಲ ಇಟ್ಟಿರ್ತೇವಲ್ಲ, ಹಾಗಾಗಿ ಅದನ್ನೆಲ್ಲ ತೆಗೆದು ದೇವರ ಫೋಟೋವನ್ನು ಚೆಂದ ಮಾಡಿ ಒಣ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ. ಒಳ್ಳೆ ರೀತಿಯಲ್ಲಿ ಎಲ್ಲ ಫೋಟೋಗಳನ್ನೆಲ್ಲ ಒರೆಸಿ, ಹಾಗೆ ದೇವರ ಸ್ಟ್ಯಾಂಡಲ್ಲಿ ಕೆಲವೊಮ್ಮೆ ಧೂಳಾಗಿರ್ತದೆ, ಬಲೆಗಳೆಲ್ಲ ಇರ್ತದೆ. ಹಾಗಾಗಿ ಚೆಂದ ಮಾಡಿ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಟೆಂಪಲಿಗೆಲ್ಲ ಹೋಗಿರ್ತೀವಿ, ಹಾಗಾಗಿ ಅಲ್ಲಿ ತಂದಿರುವಂತಹ ಗಂಧಗಳೆಲ್ಲ ಇರ್ತದೆ. ಹಾಗಾಗಿ ಅದನ್ನು ಆ ಡಬ್ಬದಲ್ಲಿ ಹಾಕ್ಕೊಂಡು ಚೆಂದ ಮಾಡಿ ಇಟ್ಟೆ. ಆನಂತರ ಒಳ್ಳೆ ಮಾಡಿ ಒರೆಸ್ತಾ ಇದ್ದೀನಿ. ಸ್ವಲ್ಪ ಅಲ್ಲಿ ಧೂಳೆಲ್ಲ ಇರ್ತದಲ್ಲ, ಊದುಬತ್ತಿದೆಲ್ಲ ಧೂಳೆಲ್ಲ ಇರ್ತದೆ. ಹಾಗಾಗಿ ಆಮೇಲೆ ನಾನು ಒಳ್ಳೆ ರೀತಿಯಲ್ಲಿ ಒರೆಸಿ ಅದು ಒಣಗಿದ ನಂತರ ಫೋಟೋವನ್ನೆಲ್ಲ ವಾಪಸ್ ಹಾಗೆ ಇಡ್ತಾ ಇದ್ದೀನಿ ಸೆಟ್ ಮಾಡಿ. ಆನಂತರ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಆದ ನಂತರ ಮನೆಯೆಲ್ಲ ಒರೆಸ್ಬೇಕಲ್ಲ, ಹಾಗಾಗಿ ಗುಡಿಸಿ ಒರೆಸಿ ಆಮೇಲೆ ಸ್ನಾನಕ್ಕೆ ಹೋಗುವ ಅಂತ ರೆಡಿ ಮಾಡ್ತಾ ಇದ್ದೆ. ಈಗ ನೋಡಿ, ಫೋಟೋ ಎಲ್ಲ ಇಟ್ಟು ಎಷ್ಟು ಕ್ಲೀನಾಗಿ ಇಟ್ಟಿದ್ದೀನಿ. ಆನಂತರ ನಾನು ಹೀಗೆಲ್ಲ ಸೆಟ್ ಆದ ನಂತರ ದೀಪ ಎಲ್ಲ ತೊಳಿಬೇಕಲ್ಲ, ಹಾಗಾಗಿ ತೊಳೆಯುವ ಅಂತ ರೆಡಿ ಮಾಡಿ ತೊಳಿತಾ ಇದ್ದೀನಿ. ಮೊದಲು ನಾನು ಪೀತಾಂಬರಿ ಮತ್ತು ಹುಳಿ ಇರ್ತದಲ್ಲ, ಅದರಲ್ಲಿ ತೊಳಿತೀನಿ. ಅದಂತ ಸ್ವಲ್ಪ ಲಿಕ್ವಿಡ್ ಹಾಕಿ ಆಮೇಲೆ ತೊಳಿತೇನೆ. ಅಂದರೆ ಎಣ್ಣೆ ಪಸೆ ಎಲ್ಲ ಹೋಗಬೇಕಲ್ಲ, ಹಾಗಾಗಿ ಕಪ್ಪಾಗಿದೆ. ಹೇಗೆ ನೋಡಿ, ಈಗ ಹೇಗೆ ಉಂಟು ಕಪ್ಪಾಗಿ. ಹಾಗಾಗಿ ಆದ ನಂತರ ಹೇಗೆ ಆಗ್ತದೆ ಅಂತ ನಾನು ತೋರಿಸ್ತೀನಿ. ಹಾಗೆ ಪಟಪಟನೆ ಬೇಗ ಬೇಗ ತೊಳೆದು ಇದಾದ ನಂತರ ಮಗು ಹೇಳ್ತದೆ. ಹಾಗಾಗಿ ಬೇಗ ಬೇಗ ನನ್ನ ಕೆಲಸವನ್ನು ನಾನು ಬೇಗ ಬೇಗ ಮಾಡಿದರೆ ಆನಂತರ ಅವಳಿಗೆ ತಿಂಡಿ ಎಲ್ಲ ಮಾಡಿಕೊಡ್ಬೋದಲ್ಲ. ಹಾಗಾಗಿ ಇದೆಲ್ಲ ಆಗುವಾಗ ತುಂಬ ಹೊತ್ತಾಗ್ತದೆ. ಹಾಗಾಗಿ ಬೇಗ ಬೇಗ ಎದ್ದು ನಾನು ಮಾಡೋದು. ಎಷ್ಟೇ ಬೇಗ ಎದ್ದರೂ ಕೂಡ ಲೇಟ್ ಆಗ್ತದೇನೆ. ಯಾಕಂದರೆ ಈಗ ಸ್ಕೂಲಿಗೆಲ್ಲ ರಜೆ ಅಲ್ಲ, ಹಾಗಾಗಿ ಸ್ವಲ್ಪ ಉದಾಸೀನ ಶುರು ಆಗ್ತದೆ, ಬೇಗ ಹೇಳೋದಿಲ್ಲ. ಆಮೇಲೆ ಮಾಡುವ ಮಗುವಿಗೆ ಸ್ಕೂಲ್ ಇಲ್ಲಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಲೇಟ್ ಮಾಡ್ತೀವಿ. ಅದೇ ಸ್ಕೂಲ್ ಇದ್ದರೆ 9 ಗಂಟೆ ಒಳಗೆ ಎಲ್ಲ ಕೆಲಸ ಮುಗ್ದಾಗ್ತದೆ.
ಈಗ ದೀಪ ಎಲ್ಲ ತೊಳೆದಾಯಿತು. ಅದು ಸ್ಕ್ರಬ್ಬು ನಾನೆಲ್ಲ ಬೇರೆ ಬೇರೆನೇ ಇಟ್ಟಿದ್ದೀನಿ ದೇವರಿಗೋಸ್ಕರ ಅಂತ ತೊಳಿಲಿಕ್ಕೆ. ಅದಂದರೆ ಎಲ್ಲ ಒಳ್ಳೆ ರೀತಿಯಲ್ಲಿ ಎಣ್ಣೆ ಪಸೆ ಹೋಗುವ ತನಕ ದೀಪ ಎಲ್ಲ ತೊಳೆದು ಆಮೇಲೆ ಕ್ಲೀನ್ ಮಾಡಿ ಬೇಸಿನೆಲ್ಲ ತೊಳೆದು ಇಡ್ತೀನಿ. ಯಾಕಂದರೆ ಆಮೇಲೆ ನಾವು ಬೇರೆ ಇದಕ್ಕೆ ಯೂಸ್ ಮಾಡ್ತೀವಲ್ಲ ಬೇಸಿನ್. ಹಾಗಾಗಿ ನೋಡಿ, ಈಗ ದೀಪ ಒಳ್ಳೆ ರೀತಿಯಲ್ಲಿ ಕ್ಲೀನಾಗಿದೆ. ನಾನು ಒಂದು ಕಾಮಾಕ್ಷಿ ದೀಪ ಅಂತ ಹೇಳ್ತಾರೆ, ಹಾಗಾಗಿ ಹಾಗೆ 2 ದೀಪ ನಮ್ಮದು. ನಾನು ಅದರಲ್ಲಿ ತುಪ್ಪ ದೀಪ ಹಚ್ತೀನಿ, ಹಾಗಾಗಿ 2ರಲ್ಲಿ ಎಣ್ಣೆ ದೀಪ ಹಚ್ತೀನಿ. ಅದಾದ ನಂತರ ಎಲ್ಲ ದೀಪ ಎಲ್ಲ ತೊಳೆದ ನಂತರ ಬೇಗನೆ ಗುಡಿಸ್ತಾ ಇದ್ದೀನಿ. ಪಟನೆ ಗುಡಿಸಿ ಒರೆಸುವ ಅಂತ ಬೇಗನೆ ಗುಡಿಸ್ತಾ ಇದ್ದೀನಿ. ಪಟನೆ ಗುಡಿಸುವ ಅಂತ ಬೇಗನೆ ಗುಡಿಸ್ತಾ ಇದ್ದೀನಿ. ಆದ ನಂತರ ಮನೆ ಒರೆಸ್ಬೇಕಿತ್ತಲ್ಲ, ಹಾಗಾಗಿ ನಾನು ಎಷ್ಟೇ ಸೌಂಡ್ ಮಾಡಿದ್ದೀನಿ ನನ್ನ ಮಗಳು ಹೇಳೋದಿಲ್ಲ. ಅವಳ ಟೈಮಲ್ಲೇ ಹೇಳ್ತಾಳೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಫ್ಯಾನ್ ತೆಗೆದ್ರೂ ಕೂಡ ಒಳ್ಳೆ ಮಾಡಿ ಮಲಗಿದ್ದಾಳೆ. ಈಗ ಸೆಕೆ ಅಲ್ಲ, ಹಾಗೆ ಬಟ್ಟೆ ಏನಿಲ್ಲ, ಸಣ್ಣ ಹಾಕೊಂಡು ಮಲ್ಕೊಂಡಿದ್ದಾಳೆ. ಹಾಗೆ ಗುಡಿಸಿ ಆದ ನಂತರ ಬೇಗನೆ ಒರೆಸ್ತಾ ಇದ್ದೀನಿ ಮನೆ. ಆನಂತರ ಬಾಲ್ಕನಿ ಒರೆಸೋದು ಒಂದು ನನಗೆ ತುಂಬ ಕಷ್ಟ. ಯಾಕಂದರೆ ಅಲ್ಲಿ ಪಾಟೆಲ್ಲ ಇಟ್ಟಿದ್ದೇನಲ್ಲ, ಹಾಗಾಗಿ ಮಣ್ಣೆಲ್ಲ ಕೆಳಗೆ ಬೀಳ್ತಾ ಇರ್ತದೆ. ಅದಕ್ಕೊಂದು ಸ್ಟ್ಯಾಂಡ್ ತರಬೇಕಂತ ಅಂದ್ಕೊಳ್ತಾ ಇದ್ದೆ. ಯಾಕಂದರೆ ಸ್ವಲ್ಪ ಧೂಳೆಲ್ಲ ಕೆಳಗಿರ್ತದಲ್ಲ, ಹಾಗಾಗಿ ಬೇಗನೆ ಒರೆಸ್ಬೋದು. ಈಗ ಎಲ್ಲ ಪಾಟ್ಗಳನ್ನು ಮೇಲೆ ಮಾಡಿ ಒರೆಸ್ಬೇಕಾಗ್ತದೆ. ಹಾಗೂ ಅದಕ್ಕೆ ನೀರು ಹಾಕಿರುವ ಪಾಟಿಗೆಲ್ಲ ನೀರು ಹಾಕಿರ್ತೀನಲ್ಲ, ಹಾಗಾಗಿ ಅದೆಲ್ಲ ಕೆಳಗೆ ಬಂದಿರ್ತದೆ. ಅದು ಸಹ ತೆಗೆದು ಪಾಟ್ ಎಳೆದು ಒರೆಸ್ಬೇಕಾಗ್ತದೆ. ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲಿ. ಇದಾದ ನಂತರ ನಾನು ಬೇಗನೆ ಎಲ್ಲ ಒರೆಸಿ ನಾನು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಅಷ್ಟಂತ ಹೇಳುವಾಗ ನನ್ನ ಪಾಪು ಕೂಡ ಎದ್ಲು. ನಾನು ಸೌಂಡ್ ಮಾಡಿದ್ನಲ್ಲ, ಹಾಗಾಗಿ ಬೇಗ ಏಳು ಪಾಪು ದೀಪ ಇಡಬೇಕು ನನಗೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಬೇಗ ಎದ್ಲು. ಇದಾದ ನಂತರ ಇವರು ಕೂಡ ಎದ್ದಿದ್ರು. ಹಾಗೆ ನಾನು ಪಟನೆ ಸ್ನಾನ ಮಾಡಿ ಬಂದೆ. ಅವಳು ನೋಡ್ತಾ ಇದ್ದಾಳೆ, ಅಮ್ಮ ಏನು ಮಾಡ್ತಾರೆ, ವೀಡಿಯೋ ಮಾಡ್ತಿದ್ದೇನಂತ ಗೊತ್ತಿತ್ತಲ್ಲ, ಹಾಗಾಗಿ ಅವಳು ಕೂಡ ನೋಡ್ತಾ ಇದ್ಲು. ಏನು ಮಾಡ್ತಿದ್ದೀಯಮ್ಮ, ವೀಡಿಯೋಗೆ ಇಟ್ಟಿದ್ದೀಯಾ ಹಾಗೆ ಎಲ್ಲ ಹೇಳ್ತಾ ಇದ್ಲು. ಹೌದು ಅಂತ ಹೇಳ್ತಾ ಇದ್ದೆ. ಬೇಗ ಹೋಗು, ಸ್ನಾನ ಮಾಡಬೇಕು ಅಂತೆಲ್ಲ ಹೇಳ್ತಿದ್ದೆ. ಬೆಳಿಗ್ಗೆ ಬೇಗ ಎದ್ದರೆ ಬ್ರಷ್ ಮಾಡಲಿಕ್ಕೆಲ್ಲ ಕೇಳೋದಿಲ್ಲ ಒಮ್ಮೊಮ್ಮೆ ಅವಳು ಪ್ರೀತಿಯಿಂದ ಮಾತಾಡಿಸಿದ್ರೆ ಬೇಗ ಮಾಡ್ತಾಳೆ. ಒಮ್ಮೊಮ್ಮೆ ಎಷ್ಟೇ ಪ್ರೀತಿಯಿಂದ ಹೇಳಿದರೂ ಕೂಡ ಮಾಡೋದಿಲ್ಲ. ಆಮೇಲೆ ಪೆಟ್ಟು ತಿಂದೇ ಬ್ರಷ್ ಎಲ್ಲ ಮಾಡಲಿಕ್ಕೆ ಹೋಗ್ತಾಳೆ. ಹಾಗೆ ನಾವು ಪಟನೆ ದೇವರಿಗೆಲ್ಲ ದೀಪ ಹಚ್ಚಬೇಕಂತ ಬೇಗನೆ ಹೂವೆಲ್ಲ ಇಡ್ತಾ ಇದ್ದೀನಿ. ಇವಳು ನೋಡ್ಕೊಂಡು ಹೋಗ್ತಿದ್ದಾಳೆ, ಅವಳದು ಫೋಟೋ ಬರಲಿ ಅಂತ. ಹಾಗೆ ಪಟನೆ ದೇವರಿಗೆ ಹೂವೆಲ್ಲ ಇಡ್ತಾ ಇದ್ದೀನಿ. ಇವರು ತುಂಬ ಹೂ ತಂದಿರ್ತಾರಲ್ಲ, ಹಾಗಾಗಿ ಇವರು ಎದ್ದು ನೀರೆಲ್ಲ ಕುಡಿತಾ ಇದ್ದಾರೆ. ಅವರ ಹಿಂದೆನೇ ಇವಳು ಹೋಗ್ತಾಳೆ. ಒಂದು ಕಡೆ ಕೂತ್ಕೊಳ್ಳೋದಿಲ್ಲ. ಇವರು ಏನು ಮಾಡ್ತಾರೆ ಅದನ್ನೇ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತು ನಾನು ದೀಪ ಇಡುವಾಗ ನಾನು ಸೌಂಡ್ ಮಾಡಿದ್ರೆಲ್ಲ ಬೈತೀನಿ. ಹಾಗಾಗಿ ಅವಳು ಅವರ ಅಪ್ಪನ ಜೊತೆ ಇರ್ತಾಳೆ. ಇಲ್ಲಾಂದರೆ ಏನಾದರೂ ಕೆಲಸ ಮಾಡ್ತಾ ಇರ್ತಾಳೆ, ಇಲ್ಲಾಂದರೆ ಏನಾದರೂ ಕೆಳಗೆ ಹಾಕ್ತಾ ಇರ್ತಾಳೆ. ಹಾಗೆ ನಾನು ಗುಡಿಸಿ ಒರೆಸಿ ಆದಮೇಲೆ ಹೊರಗೆ ಒಳಗೆ ಹೋಗ್ತಾ ಇರಬೇಡ ಅಂತ ಹೇಳ್ತಾ ಇರ್ತೀನಿ. ಈಗ ನೋಡ್ಬೋದು ಎಲ್ಲ ಹೂವೆಲ್ಲ ಇಟ್ಟು ಸೆಟ್ ಮಾಡಿ ಚೆಂದ ಮಾಡಿ ಇಟ್ಟಿದ್ದೀನಿ. ದೀಪಕ್ಕೆ ಹತ್ತಿ ಹಾಕಿ ಬತ್ತಿ ಕಟ್ಟು ಹಾಕಿ ಆಮೇಲೆ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಡ್ತೀನಿ. ಇಷ್ಟೆಲ್ಲ ಆದ ನಂತರ ನಾನು ದೀಪ ಹಚ್ಚುವ ಮುಂಚೆ ನಾನಿಲ್ಲಿ ಹೊಸ್ಲಿಗೆ ರಂಗೋಲಿ ಹಚ್ಚಬೇಕಲ್ಲ, ಹಾಗಾಗಿ ಹೊಸ್ಲಿಗೆ ರಂಗೋಲಿ ಹಚ್ಚಲಿಕ್ಕೆ ರೆಡಿ ಮಾಡ್ತಾ ಇರ್ತೀನಿ. ನೋಡ್ಬೋದು, ನಾನು ದೀಪ ಹಚ್ಚಲಿಕ್ಕೆ ತುಪ್ಪ ಕೂಡ ಹಾಕಿದ್ದೀನಿ. ನಾನು ಮನೆಯಲ್ಲೇ ಮಾಡಿದ ತುಪ್ಪ ಕೂಡ ಹಾಕ್ತೀನಿ. ದೇವರಿಗಂತ ಬೇರೆನೇ ಇಟ್ಟಿರ್ತೀನಿ. ಅದಾದ ನಂತರ ಹೊಸ್ಲಿಗೆ ನಾನು ರಂಗೋಲಿ ಹಚ್ಚುವ ಅಂತ ಬರ್ತೀನಿ. ಹಾಗೆ ರಂಗೋಲಿ ಕೂಡ ಹಚ್ತಿದ್ದೀನಿ. ರಂಗೋಲಿ ಕೂಡ ಬೇಗ ಹಾಕಿ ಆನಂತರ ದೀಪ ಇಡುವ ಅಂತ ಅಂದ್ಕೊಂಡೆ. ಹಾಗೆ ಮಗಳಿಗೆ ಕೂಡ ಹಸಿವಾಗ್ತಾ ಇರ್ತದೆ, ಹಾಗೆ ದೋಸೆ ಕೂಡ ಮಾಡಬೇಕಾಗ್ತದೆ. ಹಾಗಾಗಿ ಬೇಗ ಹಾಕಿ ದೀಪ ಹಚ್ಚುವ ಅಂತ ಅಂದ್ಕೊಂಡೆ.
ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿಧಿ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ನಾವಿವತ್ತು ಟೆಂಪಲ್ಗೆ ಹೊರಡಿದ್ದೀವಿ. ಇವತ್ತು ಸೆಕೆಂಡ್ ಡೇಸ್ ರಥೋತ್ಸವ. ಹಾಗಾಗಿ ರಿಧಿ ರೆಡಿ ಆಗಿದ್ದಾಳೆ ಬ್ಯಾಗ್ ಹಾಕ್ಕೊಂಡು. ನೋಡಿ, ತೋರ್ಸು ನಿಂದು ಬ್ಯಾಗ್. ನೋಡಿ, ತಾಯಿ ಹಿಡ್ಕೊಂಡಿಲ್ಲ, ಅದು ಪರವಾಗಿಲ್ಲ, ಮಗಳು ಹಿಡ್ಕೊಂಡಿದ್ದಾಳೆ ಬ್ಯಾಗ್. ಅವಳಿಗೆ ಬ್ಯಾಗ್ ಬೇಕಂತೆ, ಹಾಗಾಗಿ ನಾನು ಬ್ಯಾಗ್ ಕೊಟ್ಟಿದ್ದೀನಿ. ಇಷ್ಟ ಆಯಿತು. ಹಾಗೆ ನಾನು ಕೂಡ ಹೊರಟಿ ಆಯಿತು, ಡ್ರೆಸ್ ಹಾಕ್ಕೊಂಡಿದ್ದೀನಿ. ಗಾಳಿ ಬರ್ತಾ ಇದೆ, ಮಳೆ ಬರ್ತದೆ ಏನೋ ಗೊತ್ತಿಲ್ಲ, ಪರವಾಗಿಲ್ಲ. ನಾವೀಗ ಸ್ಕೂಟಿಲಿ ಹೋಗ್ತೀವಲ್ಲ. ಕೋಲ್ಡ್ ನೋಡಿ, ನೀರು ಕುಡಿಯೋದು ಬೇಡ, ಚೂರು ಬೇಡ. ಈಗ ಬೇಸಿಗೆಗಾಲಕ್ಕೆ ಮಕ್ಕಳೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾರೆ, ನಾವು ಸಹ ಕುಡಿತೀವಿ, ಹಾಗೆ ಅವಳು ಸಹ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಮೊನ್ನೆಯಿಂದ ಜ್ವರ ಇತ್ತಲ್ಲ, ಹಾಗಾಗಿ ನೀರು ಕುಡಿಯೋದು ಬೇಡ ಅಂತ ಹೇಳಿದ್ದೀನಿ. ಬೇಡ, ನಿಂಗೆ ಜ್ವರ ನಿಂತಿಲ್ಲ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀವಿ. ಈಗ ಗಂಟೆ 7 ಆಗ್ತಾ ಬಂತು, ನಾವು ಟೆಂಪಲ್ಗೆ ಹೋಗಬೇಕು. ಆಮೇಲೆ ಅಲ್ಲಿ ಸಿಗ್ತೀನಿ ನಿಮಗೆ. ಟಾಟಾ, ಬಾಯ್ ಬಾಯ್ ಹೇಳು. ಬಾಯ್ ಬಾಯ್ ಹೇಳು. ಬಾಯ್, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಟೆಂಪಲ್ ಹತ್ರ ಬಂದ್ವಿ. ಈಗ ಹಾಲಿಗೆ ಬಂದಿದ್ದೀವಿ ಊಟಕ್ಕಂತ. ಇವರಿಗೆ ಕೂಡ ಜಾಗ ಇಟ್ಟಿದ್ದೆ, ಇವರು ಕೂಡ ಬಂದು ಕುತ್ಕೊಂಡ್ರು. ಅನಂತರ ಬಾಳೆ ಎಲ್ಲ ಹಾಕಿದ್ದು, ಎಲೆ ಎಲ್ಲ ತೊಳೆದಾದ ನಂತರ ಊಟ ಬಡಿಸ್ತಾ ಇದ್ದೆ. ಮೊದಲು ಉಪ್ಪಿನಕಾಯಿ ಹಾಗೆ ಕಡಲೆ ಮತ್ತು ಹಲಸಿನ ಕಾಯಿ ಹಾಕಿ ಪಲ್ಯ ಮಾಡಿದರು, ಅದು ಹಾಕಿದರು. ಅದಾದ ನಂತರ ಕುಂಬಳಕಾಯಿ ಕೂಡ ಪಲ್ಯ, ಇದು ಸಾರು ಥರ ಮಾಡಿದರು, ಅದು ಕೂಡ ಹಾಕಿದರು. ನಮ್ಮದ್ರಲ್ಲಿ ಉಪ್ಪಿನಕಾಯಿ ಅಂದರೆ ಸ್ವಲ್ಪ ಸಾರು ರೀತಿಯಲ್ಲೇ ಇರ್ತದೆ, ಸ್ವಲ್ಪ ಪಲ್ಯ ರೀತಿಯಲ್ಲೇ ಇರ್ತದೆ. ಅದಾದ ನಂತರ ಅನ್ನ ಹಾಕ್ಕೊಂಡು, ಅನಂತರ ಸಾರು ಹಾಕಿ ಊಟ ಮಾಡಿದ್ವಿ. ಅದಾದ ನಂತರ ಅದೇ ಸ್ವಲ್ಪ ಅನ್ನಕ್ಕೆ ಸ್ವಲ್ಪ ಬೇಳೆ ಸಾರು ಕೂಡ ಹಾಕ್ಕೊಂಡ್ವಿ. ಅದಾದ ನಂತರ ಸ್ವಲ್ಪ ಪಾಯಸ ಇತ್ತು. ಅದೆಲ್ಲ ಆದ ನಂತರ ಊಟ ಎಲ್ಲ ಮಾಡಿ ಬಂದು ಇಲ್ಲಿ ಕುತ್ಕೊಂಡ್ವಿ. ಈಗ ಆನಂತರ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಹಾಗೂ ಮಗಳು ಕೂಡ ಆಟ ಆಡ್ತಾ ಇದ್ಲು. ಹಾಗೆ ಆದ ನಂತರ ದೇವರು ಕೂಡ ಉತ್ಸವ ಕೂಡ ಬಂತು. ದೇವರು ಕಟ್ಟೆ ಪೂಜೆ ಅಥವಾ ಹಗಲುತ್ಸವ ಅಂತ ಹೇಳ್ತಾರೆ. ಹಳೇ ಕಾಲದಿಂದ ಕೂಡ ಒಂದೊಂದು ಕಟ್ಟೆಯಲ್ಲಿ ದೇವರನ್ನು ಕುತ್ಕೊಳಿಸಿ ಆರತಿ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಪ್ರಸಾದ ಎಲ್ಲ ಕೊಡ್ತಾರೆ. ಹಾಗಾಗಿ ಅದನ್ನು ಕೂಡ ನಮಗೆ ನೋಡಲಿಕ್ಕೆ ಸಿಕ್ತು. ಒಂದು ಪೇಟೆಯಲ್ಲಿರುವ ಹಲವಾರು ಮನೆಗಳಿಗೆ ಕಟ್ಟೆ ಅಂತ ಕಟ್ಟಿರ್ತಾರೆ. ಅಲ್ಲಿ ದೇವರು ಬಂದು ಕುತ್ಕೊಂಡು ದೇವರಿಗೆ ಆರತಿ ಮಾಡಿ ಎಲ್ಲ ತಗೊಂಡು ಹೋಗ್ತಾರೆ. ಇದು ನೋಡಲಿಕ್ಕೆ ನಮಗೆ ಕೂಡ ಸಿಕ್ತು. ಇದು ಹಾಗೆ ಇಲ್ಲಿ ಕೂಡ ದೇವರನ್ನು ತಗೊಂಡು ಬಂದು ಕಟ್ಟೆಯಲ್ಲಿ ಕೂತ್ಕೊಳಿಸಿದ್ದಾರೆ. ಆದ ನಂತರ ದೇವರಿಗೆ ಆರತಿಯನ್ನು ಮಾಡ್ತಾರೆ. ಹಾಗೆ ಆ ಮನೆಯಲ್ಲಿ ಅವರು ಹಣ್ಣು ಕಾಯಿ ಎಲ್ಲ ಇಟ್ಟಿರ್ತಾರಲ್ಲ, ಹಾಗೆ ಹಣ್ಣು ಕಾಯೆಲ್ಲ ಮಾಡಿ ದೇವರ ಹೂವನ್ನೆಲ್ಲ ಕೊಟ್ಟು ತೀರ್ಥ ಎಲ್ಲ ಕೊಟ್ಟು ಅವರಿಗೆಲ್ಲ ಆಶೀರ್ವಾದ ಕೊಡ್ತಾರೆ. ಇದಾದಂಥ ದೇವರನ್ನು ಅದೇ ಪಲ್ಲಂಕಿಯಲ್ಲಿ, ಚಿನ್ನದ ಪಲ್ಲಂಕಿಯಲ್ಲಿ ಕೂತ್ಕೊಳಿಸಿ ನಂತರ ಬೇರೆ ಬೇರೆ ಕಟ್ಟೆ ಅಂತ ಇರ್ತದೆ, ಅಲ್ಲಿ ಕೂತ್ಕೊಳಿಸಿ ಆನಂತರ ದೇವಸ್ಥಾನಕ್ಕೆ ಹೋಗ್ತದೆ. ಇದಂಥ ಹಲವಾರು ಉತ್ಸವಗಳಲ್ಲಿತ್ತು. ಅದೆಲ್ಲ ಆಗುವಾಗ ಲೇಟ್ ಆಗ್ತದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾವು ಇನ್ನು ಮನೆಗೆ ಹೊರಡುವ ಅಂತ ಅಂದ್ಕೊಂಡ್ವಿ. ಅದ ನಂತರ ನನ್ನ ಮಗಳು ಕೂಡ ಹಠ ಮಾಡ್ತಾ ಇದ್ಲು ಶಾಪಿಗೆ ಹೋಗುವ ಅಂತ. ಹಾಗೆ ನಾನು ಶಾಪಿಗೆ ಕರ್ಕೊಂಡು ಹೋದೆ, ಇವ್ರ ಜೊತೆ ಮನೆಗೆ ಬರುವ ಅಂತ. ಈಗ ಇವರು ಶಾಪ್ ಕ್ಲೋಸ್ ಮಾಡ್ತಾ ಇದ್ರು, ಬಾಗಿಲೆಲ್ಲ ಹಾಕ್ತಾಯಿದ್ರು. ನಾನು ಸುಮ್ಮನೆ ಕೂತ್ಕೊಂಡು ಇದ್ವಿ. ಅದ ನಂತರ ಹೊರಟ್ವಿ ನಾವು ಕೂಡ. ಈಗ ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಈಗಷ್ಟೇ ಬಂದ್ವಿ. ಗಂಟೆ ಬಂದು 10 ಗಂಟೆ ಆಯಿತು. ದೇವಸ್ಥಾನದಲ್ಲೆಲ್ಲ ಊಟ ಮಾಡಿ ದೇವರನ್ನೆಲ್ಲ ನೋಡಿ ಉತ್ಸವ ಇತ್ತು, ಅಂದರೆ ಕಟ್ಟೆ ಪೂಜೆ ಅಂತ ಇತ್ತು. ಹಾಗೆ ನೋಡ್ಕೊಂಡು ಬಂದ್ವಿ. ಹಾಗೂ ಇವತ್ತು ತುಂಬ ಉತ್ಸವಗಳಿವೆ, ಚಕ್ರ ಉತ್ಸವ ಎಲ್ಲ. ಮತ್ತು ಅದು ಆಗುವಾಗ ಲೇಟ್ ಆಗ್ತದೆ, ಹಾಗಾಗಿ ನಾವು ಬೇಗ ಬಂದ್ವಿ. ಅವಳಿಗೆ ಕಾಲಿಗೆ ತಾಗಿತಂತೆ, ಶಾಪಲ್ಲಿ ತಾಗಿಸ್ಕೊಂಡು ಬಂದಿದ್ದಾಳೆ ವಾಪಸ್ಸು. ತೋರಿಸು. ನೋವುಂಟಂತ ಗೊತ್ತುಂಟು, ಆದರೂ ತಾಗಿಸ್ತಾನೆ ಇರ್ತಾಳೆ. ನೋಡಿ, ಬ್ಯಾಗ್ ತೆಗಿ ಬೇಗ. ಈಗಷ್ಟೇ ಬಂದ್ವಿ. ಎರಡು ಮೂರು ದಿವಸದಿಂದ ಇದೇ ಆಗಿದೆ. ಹೋಗುದು, ರೆಡಿ ಆಗೋದು, ಊಟ ಮಾಡೋದು, ದೇವರನ್ನು ನೋಡೋದು, ಬರೋದು.
ಶಾಪಿಗೆ ಹೋಗಿದ್ವಿ, ಹಾಗೆ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ಆಗಲೇ ಆಗಿತ್ತು, 8:30ಗೆ ಆಗಿತ್ತು. ಮತ್ತು ದೇವರು ಬರುವಾಗ ಆಗಿತ್ತು 9 ಗಂಟೆ ಆಯಿತು. ಮತ್ತು ನಾವು ಶಾಪಿಗೆ ಹೋಗಿ ಇವ್ರ ಜೊತೆನೇ ಬರುವ ಅಂತ. ಇವಳಿಗೆ ಶಾಪಿಗೆ ಹೋಗೋದಂದರೆ ತುಂಬ ಇಷ್ಟ, ಇವ್ರ ಜೊತೆ ಆಟ ಆಡಲಿಕ್ಕೆಲ್ಲ ಆಗ್ತದೆ. ಡ್ರೆಸ್ ತೆಗಿತಾ ಇದ್ದಾಳೆ. ಶೇಮ್ ಓಕೆ ಫ್ರೆಂಡ್ಸ್, ನಾಳೆ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗನ್ನು. ಈಗ ರೆಸ್ಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಹಾಗೆ ಇವತ್ತಿನ ಅಲಂಕಾರ ಹೇಗಿತ್ತಂತ ಕೂಡ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ದೇವರು ತುಂಬ ಚೆನ್ನಾಗಿ ಹೂವಿನ ಅಲಂಕಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಹಾಗೆ ನೀವು ಕೂಡ ನೋಡಿ ಅಂತ ಫೋಟೋಸ್ ಹಾಗೂ ವಿಡಿಯೋಸ್ ಕೂಡ ಹಾಕಿದ್ದೀನಿ, ಶೇರ್ ಮಾಡಿದ್ದೀನಿ. ನೀವು ನೋಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಾಗೆ ಈ ನನ್ನ ವ್ಲಾಗ್ ಕೂಡ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಲವ್ ಯು.